ಕೈಲಾಸದಲ್ಲಿ ಗಣೇಶ ವೇದಗಳನ್ನ ಓದ್ತಾ ಇದ್ದ. ಕಾರ್ತಿಕೇಯ ಭಕ್ತರನ್ನ ಅನುಗ್ರಹಿಸೋದಕ್ಕೋಸ್ಕರ ಭೂಲೋಕಕ್ಕೆ ಹೋಗಿದ್ದ. ದೇವಿ ಪಾರ್ವತಿ ಮಹಾಶಿವನಿಗೆ ಪಾದ ಪೂಜೆಗಳನ್ನ ಮಾಡ್ತಾ ಇದ್ರು. ಸುಬ್ರಹ್ಮಣ್ಯ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಅವನು ನಾನು ಸೇರಿ ವೇದಗಳ ಬಗ್ಗೆ ಚರ್ಚೆ ಮಾಡ್ಬೋದಾಗಿತ್ತು. ಆದರೆ ಸುಬ್ರಹ್ಮಣ್ಯ ಅವನ ಭಕ್ತರಿಗೋಸ್ಕರ ಭೂಲೋಕಕ್ಕೆ ಹೋಗಿದ್ದಾನೆ. ಯಾವಾಗ ಬರ್ತಾನೋ ಏನೋ. ಹಾಗೆ ಗಣೇಶ ಕಾರ್ತಿಕೇಯನ ಬಗ್ಗೆ ಯೋಚನೆ ಮಾಡ್ತಾ ಇದ್ದ. ಹೀಗಿರುವಾಗ ದೇವಿ ಪಾರ್ವತಿ ಮಹಾಶಿವನ ಪಾದ ಪೂಜೆಯನ್ನ ಮುಗಿಸಿ ಆಮೇಲೆ ಗಣೇಶನ ಹತ್ರ ಬಂದ್ರು. ಗಣೇಶ ಪಾಪ ತುಂಬಾ ಚಿಂತೆಯಲ್ಲಿ ಕೂತ್ಕೊಂಡಿದ್ದ. ಏನು ವಿನಾಯಕ, ನೀನು ತುಂಬಾ ಸಂಕಷ್ಟದಲ್ಲಿದ್ದೀಯಾ? ಸುಬ್ರಹ್ಮಣ್ಯ ಭೂಲೋಕದಲ್ಲಿದ್ದಿದ್ರೆ ಚೆನ್ನಾಗಿರ್ತಿತ್ತು. ನಾನು ಅವನಿಗೋಸ್ಕರನೇ ಕಾಯ್ತಾ ಇದ್ದೀನಮ್ಮ. ಸುಬ್ರಹ್ಮಣ್ಯ ಆದಷ್ಟು ಬೇಗ ಬರುತ್ತಾನೆ. ನನಗೆ ನಿನ್ನನ್ನು ಇಷ್ಟು ಕಷ್ಟದಿಂದ ನೋಡಲು ಸಾಧ್ಯವಾಗ್ತಿಲ್ಲ. ನಾನು ಇವಾಗ್ಲೇ ನಿನಗೋಸ್ಕರ ಏನಾದ್ರೂ ತಿನ್ನಲು ಮಾಡಿ ತರ್ತೀನಿ. ಹಾಗಂತ ದೇವಿ ಪಾರ್ವತಿ ಗಣೇಶನಿಗೋಸ್ಕರ ಏನಾದ್ರೂ ಅಡಿಗೆ ಮಾಡೋಣ ಅಂತ ಅವರು ಅಡಿಗೆ ಮನೆಗೆ ಹೋದ್ರು. ಹಾಗೆ ಸುಮಾರು ಹೊತ್ತು ಕಷ್ಟಪಟ್ಟು ಸುಮಾರು ಲಡ್ಡುಗಳನ್ನ ಮಾಡಿ ಅದನ್ನ ಒಂದು ತಟ್ಟೆಯಲ್ಲಿಟ್ಟು ದೇವಿ ಪಾರ್ವತಿ ವಿನಾಯಕನಿಗೆ ಅವರ ಕೈಯಾರ ತಿನ್ನಿಸ್ತಾ ಇದ್ರು. ತುಂಬಾ ಚೆನ್ನಾಗಿದೆ ಅಮ್ಮ. ನನ್ನ ಮನಸ್ಸಿಗೆ ಬೇಜಾರಾದಾಗ ನಿಮ್ಮ ಕೈ ರುಚಿ ಅಡಿಗೆ ತಿಂದ್ರೆ ನನಗೆ ಸ್ವಲ್ಪ ಆರಾಮವಾಗಿ ನೆಮ್ಮದಿಯಾಗಿ ಇರುತ್ತೆ. ಆ ವಿಷಯ ನನಗೂ ಕೂಡ ಗೊತ್ತು ವಿನಾಯಕ. ಅದಕ್ಕೇನೆ ನಾನು ಬೇಗ ಅಡುಗೆ ಮನೆಗೆ ಹೋಗಿ ನಿನಗೆ ಇಷ್ಟವಾದ ಲಡ್ಡುವನ್ನು ಮಾಡಿ ತಂದಿದ್ದೀನಿ. ಹಾಗೆ ದೇವಿ ಪಾರ್ವತಿ ಹಾಗೂ ಗಣೇಶ ಇಬ್ರು ಮಾತಾಡ್ತಾ ಇದ್ದ ಆ ಸಮಯದಲ್ಲಿ ಕಾರ್ತಿಕೇಯ ಭೂಲೋಕದಿಂದ ಕೈಲಾಸಕ್ಕೆ ಬಂದ. ಕಾರ್ತಿಕೇಯ ಬರುವಾಗ ತುಂಬಾನು ಸಂತೋಷವಾಗಿದ್ದ. ಸುಬ್ರಹ್ಮಣ್ಯ ಬಂದ್ಯಾ? ನಾನು ನಿನಗೋಸ್ಕರ ಕಾಯ್ತಾ ಇದ್ದೆ. ನೀನಿಲ್ಲದೆ ನನಗೆ ಕೈಲಾಸದಲ್ಲಿ ಇರಲಿಕ್ಕೆ ಮನಸ್ಸೇ ಇಲ್ಲ. ಅದು ಸರಿ, ನೀನು ಯಾವ ಕೆಲಸಕ್ಕೆ ಅಂತ ಹೋದೆ? ಅಣ್ಣ, ಭೂಲೋಕದಲ್ಲಿ ಒಂದು ಕುಟುಂಬ ಇದೆ. ಆ ಕುಟುಂಬದಲ್ಲಿರುವವರು ನನ್ನ ಅಪಾರವಾದ ಭಕ್ತರು. ಅವರಂದ್ರೆ ನನಗೆ ತುಂಬ ಇಷ್ಟ. ಅವರ ಬಳಿ ನಾನು ಪರಿಶುದ್ಧವಾದ ಪ್ರೀತಿ ಪ್ರೇಮವನ್ನು ನೋಡಿದೆ. ಪಾಪ, ಅವರ ಕುಟುಂಬ ಕಷ್ಟದಲ್ಲಿ ಮುಳುಗಿ ಹೋಗಿದೆ. ಅದಕ್ಕೇನೆ ನಾನು ಭೂಲೋಕಕ್ಕೆ ಹೋಗಿ ಅವರ ಕುಟುಂಬಕ್ಕೆ ಸಹಾಯ ಮಾಡಿದೆ. ಅವರ ಬಳಿ ಪರಿಶುದ್ಧವಾದ ಭಕ್ತಿಯನ್ನು ನೋಡಿದ್ಯಾ? ಅಂದ್ರೆ ಪರಿಶುದ್ಧವಾದ ಭಕ್ತಿ ಅಂದ್ರೆ ಏನು? ನಮ್ಮಿಂದ ಏನನ್ನೂ ಆಶಿಸದೆ ನಮಗೆ ಪ್ರೀತಿಯನ್ನು ಮಾತ್ರ ನೀಡುವುದು. ಕೆಲವು ಜನರು ಬೇಡಿಕೆಗೋಸ್ಕರ ಪೂಜೆ ಮಾಡ್ತಾರೆ, ಇನ್ನು ಕೆಲವರು ಮೋಕ್ಷಕ್ಕೋಸ್ಕರ ಪೂಜೆ ಮಾಡ್ತಾರೆ. ಯಾವ ಕೋರಿಕೆನೂ ಇಲ್ಲದೆ ನಮ್ಮ ಮೇಲೆ ನಿಜವಾದ ಪ್ರೀತಿ ಭಕ್ತಿಯಿಂದ ಯಾರು ಪೂಜೆ ಮಾಡ್ತಾರೋ ಅದೇ ನಿಜವಾದ ಭಕ್ತಿ. ನನಗೂ ಕೂಡ ಅಂತ ಭಕ್ತರು ಇದ್ದಾರಲ್ಲಮ್ಮ. ಖಂಡಿತವಾಗಿ ಇರ್ತಾರೆ ಮಗನೇ. ನೀನೇ ಹೋಗಿ ನಿನ್ನ ಭಕ್ತರನ್ನು ಪರೀಕ್ಷೆ ಮಾಡಿ ಅವರಲ್ಲಿ ಪರಿಶುದ್ಧವಾದ ಭಕ್ತರು ಯಾರಿದ್ದಾರೆ ಅಂತ ಅವರನ್ನು ಗುರುತಿಸಿ ಅವರಿಗೆ ಆಶೀರ್ವಾದವನ್ನು ಮಾಡು. ಹಾಗೆ ದೇವಿ ಪಾರ್ವತಿ ಹೇಳಿದ್ರಿಂದ ಗಣೇಶ ಯಾವುದೇ ಸ್ವಾರ್ಥನೂ ಇಲ್ಲದೆ ಉತ್ತಮವಾದ ಭಕ್ತರು ಯಾರಿದ್ದಾರೆ ಅಂತ ನೋಡೋದಕ್ಕೋಸ್ಕರ ತಕ್ಷಣ ಕೈಲಾಸದಿಂದ ಭೂಲೋಕಕ್ಕೆ ಬಂದ. ನಾನು ಕೂಡ ನನ್ನ ನಿಜ ರೂಪವನ್ನು ತೋರಿಸಿದ್ರೆ ಅವರು ನನಗೆ ಪೂಜೆಯನ್ನು ಮಾಡುತ್ತಾರೆ, ಹಾಗೆಯೇ ತುಂಬ ಗೌರವವನ್ನು ಕೊಡುತ್ತಾರೆ. ಅದಕ್ಕೇನೆ ನಾನು ನನ್ನ ನಿಜ ರೂಪದಲ್ಲಿ ಹೋಗದೆ ಮಾರುವೇಷದಲ್ಲಿ ಹೋಗ್ತೀನಿ. ಅವಾಗ ನೋಡ್ತೀನಿ ಅವ್ರು ನನಗೆ ಎಷ್ಟು ಗೌರವ ಕೊಡ್ತಾರೆ ಅಂತ. ಹಾಗೆ ಗಣೇಶ ಸಾಧಾರಣ ಬ್ರಾಹ್ಮಣನ ರೂಪಕ್ಕೆ ಬದಲಾಗಿ ಆ ಊರಲ್ಲಿರುವ ಒಬ್ಬ ಶ್ರೀಮಂತನಾದ ಜಮೀನ್ದಾರನ ಮನೆಗೆ ಹೋದ. ಅವನ ಹೆಸರು ರಘುಪತಿ. ರಘುಪತಿ ಗಣೇಶನಿಗೆ ಅಪಾರವಾದ ಭಕ್ತನಾಗಿದ್ದ. ಗಣೇಶ ಬಡ ಬ್ರಾಹ್ಮಣನ ರೂಪದಲ್ಲಿ ರಘುಪತಿಯ ಮನೆಯ ಮುಂದ್ಗಡೆ ಹೋದ. ಅಲ್ಲಿ ರಘುಪತಿ ಗಣೇಶನಿಗೆ ಪೂಜೆಯನ್ನ ಮಾಡ್ತಾ ಇದ್ದ. ಇವನು ಯಾವಾಗ್ಲೂ ಹೊರಗಡೆ ನನಗೆ ಪೂಜೆ ಮಾಡ್ತಾನೆ, ನೋಡೋಣ ಏನ್ ಮಾಡ್ತಾನೆ ಅಂತ. ಹಾಗೆ ಗಣೇಶ ರಘುಪತಿಯ ಮನೆಯ ಮುಂದ್ಗಡೆ ನಿಂತು ಅವನನ್ನ ಕರೆದ. ಶ್ರದ್ಧೆಯಿಂದ ಪೂಜೆ ಮಾಡುವ ಸಮಯದಲ್ಲಿ ಯಾರು ಕರೆಯೋದು ಏನೋ, ಈ ಮಧ್ಯೆ ಎಲ್ಲರೂ ನನ್ನ ಪೂಜೆಗೆ ತೊಂದರೆ ಕೊಡುತ್ತಿದ್ದಾರೆ. ಹಾಗೆ ರಘುಪತಿ ಪೂಜೆ ರೂಮಿಂದ ಹೊರಗಡೆ ಬಂದ. ಅಲ್ಲಿದ್ದ ಬಡ ಬ್ರಾಹ್ಮಣನನ್ನ ಅವನು ನೋಡ್ದ. ಅಯ್ಯ, ತುಂಬ ಹಸಿವಾಗ್ತಾ ಇದೆ. 4 ದಿನದಿಂದ ಏನೂ ತಿನ್ನಲಿಲ್ಲ. ದಯವಿಟ್ಟು ನನಗೆ ಸ್ವಲ್ಪ ಊಟ ಕೊಡ್ತೀರಾ? ಅರೆ, ಇದೇನು ಧರ್ಮಛತ್ರ ಥರ ಕಾಣ್ತಾ ಇದೆಯಾ? ಸರಿ, ಪೂಜೆ ಮಾಡೋದ್ರಿಂದ ಈ ಸಮಯಕ್ಕೆ ಬಂದು ಬದುಕೊಂಡೆ. ಬಾ, ಒಳಗೆ ಬಂದು ಕೂತ್ಕೋ. ನನ್ನ ಪೂಜೆ ಪೂರ್ತಿ ಆದ ಮೇಲೆ
ನಾನು ನಿನಗೆ ಊಟ ಕೊಡ್ತೀನಿ. ಹಾಗೆ ಹೇಳಿ ರಘುಪತಿ ಆ ಬಡ ಬ್ರಾಹ್ಮಣನನ್ನ ಮನೆಯೊಳಗಡೆ ಕರ್ಕೊಂಡು ಹೋದ. ಆವಾಗ ಗಣೇಶ ಒಂದು ಮೂಲೆಯಲ್ಲಿ ಕೂತ್ಕೊಂಡ. ಈ ಕಡೆ ರಘುಪತಿ ಅವನು ಗಣೇಶನಿಗೋಸ್ಕರ ಮಾಡಿರುವ ನೈವೇದ್ಯಗಳನ್ನ ಗಣೇಶನ ವಿಗ್ರಹದ ಮುಂದೆ ಇಟ್ಟು ಕಣ್ಮುಚ್ಚಿ ಮನಸಾರೆ ಗಣೇಶನ ಹತ್ರ ಬೇಡ್ಕೊಂಡ. ಆವಾಗ ಈ ಕಡೆ ಒಂದ್ ಮೂಲೆಯಲ್ಲಿ ಕೂತ್ಕೊಂಡಿದ್ದ ವಿನಾಯಕ ಎದ್ದು ಬಂದು ಅವನು ಗಣೇಶನಿಗೋಸ್ಕರ ಮಾಡಿಟ್ಟಿದ್ದ ಲಡ್ಡುಗಳನ್ನ ತೆಗೆದು ತಿನ್ನಕ್ಕೆ ಶುರು ಮಾಡ್ದ. ಸ್ವಲ್ಪ ಸಮಯದ ನಂತರ ರಘುಪತಿ ಕಣ್ಣು ತೆರೆದು ನೋಡಿದಾಗ ಅಲ್ಲಿದ್ದ ಲಡ್ಡುಗಳೆಲ್ಲ ಕಾಣೆಯಾಗಿತ್ತು. ಅದನ್ನ ನೋಡಿ ಅವನು, ಅರೆ, ನಿನಗೇನಾದ್ರೂ ಬುದ್ಧಿ ಇದೆಯಾ? ನಾನು ಏನು ಹೇಳ್ದೆ, ನೀನೇನ್ ಮಾಡಿದ್ಯಾ? ನಿನ್ನ ಬುದ್ಧಿಯಿಂದ ಒಂದು ಮೂಲೆಯಲ್ಲಿ ಕೂತ್ಕೋ ಅಂತ ಹೇಳ್ದೆ, ಆದ್ರೆ ನೀನು ನೇರವಾಗಿ ಗುಡಿಯ ಒಳಗೆ ಬಂದು ನನ್ನ ಇಷ್ಟ ದೇವರಿಗೆ ಇಟ್ಟ ನೈವೇದ್ಯವನ್ನು ಪೂರ್ತಿ ಖಾಲಿ ಮಾಡಿದ್ಯಾ? ಹಾಗಂತ ಹೇಳಿ ರಘುಪತಿ ಒಂದು ದೊಡ್ಡ ಕೋಲ್ ತಗೊಂಡು ಬಂದು ಗಣೇಶನನ್ನ ಸಿಕ್ಕಾಪಟ್ಟೆ ಹೊಡೆದ. ಹಾಗೆ ಬಡ ಬ್ರಾಹ್ಮಣನ ರೂಪದಲ್ಲಿದ್ದ ವಿನಾಯಕನನ್ನ ರಘುಪತಿ ಮನೆಯಿಂದ ಹೊರಗಡೆ ಕರ್ಕೊಂಡು ಹೋದ. ಓ ವಿನಾಯಕ, ಒಳಗೆ ಬಂದು ನಾನು ಕೊಟ್ಟ ಪ್ರಸಾದವನ್ನು ಸ್ವೀಕರಿಸು ಎಂದು ಕರೆದ. ಸರಿ, ಕರೆದ ಅಂತ ಒಳಗೆ ಹೋದ್ರೆ ಹೀಗೆ ಹೊಡೆದು ಹೊರಗೆ ಕಳಿಸಿಬಿಟ್ಟ. ಹಾಗಂತ ಗಣೇಶ ನಗುತ್ತಾ ಅದೇ ಊರಲ್ಲಿದ್ದ ಇನ್ನೊಬ್ಳು ಭಕ್ತೆಯ ಮನೆಗೆ ಹೋದ. ಆ ಭಕ್ತೆಯ ಹೆಸರು ಸುಲೋಚನಾ. ಅವಳ ಮನೆಗೆ ಹೋದಾಗ, ಯಾರ್ ನೀವು? ಯಾಕೆ ನನ್ ಮನೆಗೆ ಬಂದಿದ್ದೀರಾ? ನಾನು ಒಬ್ಬ ಬಡ ಬ್ರಾಹ್ಮಣ. ನಾನು ತುಂಬ ಹಸಿವಲ್ಲಿದ್ದೀನಿ. ದಯವಿಟ್ಟು ನನ್ನ ಹಸಿವನ್ನು ತೀರಿಸಿ. ನನ್ನ ಮನೆಯಲ್ಲಿ ಏನೂ ಇಲ್ಲ. ಹೋಗೋಗು, ಇಲ್ಲಿಂದ ಹೋಗು. ಅರೆ, ನಿಮ್ಮ ಮನೆಯಿಂದ ವಿಧ ವಿಧವಾದ ಆಹಾರ ಪದಾರ್ಥಗಳ ಘಮ ಬರ್ತಾ ಇದೆ. ಹಾಗೆ ಇರುವಾಗ ನಿಮ್ಮ ಮನೆಯಲ್ಲಿ ಆಹಾರ ಇಲ್ಲ ಅಂತ ಹೇಗೆ ಹೇಳ್ತೀರಾ? ಈ ದಿನ ಸಂಕಷ್ಟ ಚತುರ್ಥಿ. ನಾನು ನನ್ನ ಇಷ್ಟ ದೇವರಾದ ವಿನಾಯಕನಿಗೆ ವಿಧ ವಿಧವಾದ ಆಹಾರ ಪದಾರ್ಥಗಳನ್ನು ಮಾಡಿದ್ದೀನಿ. ಅದನ್ನೆಲ್ಲ ನಾನು ವಿನಾಯಕನಿಗೆ ಸಮರ್ಪಣೆ ಮಾಡ್ತೀನಿ. ನಿನಗಂತೂ ಖಂಡಿತವಾಗಿ ಕೊಡುವುದಿಲ್ಲ. ಸ್ವಾಮಿ ಪ್ರಸಾದ ನನಗೆ ನನ್ನ ಕುಟುಂಬದವರಿಗೆ ಮಾತ್ರ ಸಿಗಬೇಕು. ಮೊದ್ಲು ಇಲ್ಲಿಂದ ಹೊರಟೋಗು ನೀನು. ಹಾಗೆ ಸುಲೋಚನಾ ಕೂಡ ಗಣೇಶನನ್ನ ಅಲ್ಲಿಂದ ಹೊರಗಡೆ ಕಳಿಸ್ದ. ಹಾಗೆ ಆ ದಿನ ಇಡೀ ಗಣೇಶ ಸುಮಾರು ಭಕ್ತರ ಮನೆಗೆ ಹೋದ. ಆದ್ರೆ ಯಾರು ಕೂಡ ಅವನಿಗೆ ಆಹಾರ ಕೊಡ್ಲೇ ಇಲ್ಲ. ಕೊನೆಗೆ ಗಣೇಶ ಅದೇ ಊರಲ್ಲಿದ್ದ ಇನ್ನೊಬ್ಬ ಬ್ರಾಹ್ಮಣನ ಮನೆಗೆ ಬಂದ. ಪಾಪ ಆ ಬ್ರಾಹ್ಮಣ ತುಂಬಾನೇ ಬಡವನಾಗಿದ್ದ. ಅವನು ಗಣೇಶನ ಅಪಾರವಾದ ಭಕ್ತನಾಗಿದ್ದ. ಆ ಬಡ ಬ್ರಾಹ್ಮಣ ಹಾಗೂ ಅವನ ಹೆಂಡತಿ ದೇವಿಯಾನಿ ಇಬ್ರು ಗಣೇಶನಿಗೆ ಪೂಜೆನ ಮಾಡ್ತಾ ಇದ್ರು. ಆಹಾರ ತಿನ್ನದೆ 4 ದಿನಗಳಾಯ್ತು. ನಮಗೆ ಊಟ ಇಲ್ಲದಿದ್ರೂ ಪರವಾಗಿಲ್ಲ. ಇವತ್ತು ಸಂಕಷ್ಟ ಚತುರ್ಥಿ. ನಾವು ಯಾವಾಗ್ಲೂ ಈ ಪೂಜೆಯನ್ನು ತುಂಬಾ ಸಡಗರದಿಂದ ಆಚರಣೆ ಮಾಡ್ತೀವಿ. ಆದ್ರೆ 1 ವರ್ಷದಿಂದ ನಮ್ಮ ಮನೆಯಲ್ಲಿ ದರಿದ್ರ ತಾಂಡವ ಆಡ್ತಿದೆ. ನಾವು ಯಾವ ಪೂಜೆಯನ್ನು ಸರಿಯಾಗಿ ಮಾಡಕ್ಕಾಗ್ತಾ ಇಲ್ಲ ರೀ. ಹಾಗೆ ದೇವಿಯಾನಿ ಬೇಜಾರ್ ಮಾಡ್ಕೊಳ್ತಾ ಇದ್ದಾಗ ಬಡ ಬ್ರಾಹ್ಮಣನ ರೂಪದಲ್ಲಿದ್ದ ಗಣೇಶ ಅವರ ಮನೆಯ ಮುಂದ್ಗಡೆ ಬಂದ. ನನಗೆ ತುಂಬ ಹಸಿವಾಗ್ತಾ ಇದೆ. ದಯವಿಟ್ಟು ನನಗೆ ಸ್ವಲ್ಪ ಊಟ ಕೊಡಿ. ಹರರೆ, ಬಡ ಬ್ರಾಹ್ಮಣರು ನಮ್ಮ ಮನೆಗೆ ಬಂದು ಊಟವನ್ನು ಕೇಳ್ತಾ ಇದ್ದಾರೆ. ಅವರಿಗೆ ಊಟವನ್ನು ಕೊಡದಿದ್ರೆ ನಮಗೆ ಪಾಪ ಬರುತ್ತೆ. ಹೌದು ದೇವಯಾನಿ, ನಾನು ಕೂಡ ಅದನ್ನೇ ಯೋಚನೆ ಮಾಡ್ತಿದ್ದೆ. ಹಾಗೆ ಆ ಬಡ ಬ್ರಾಹ್ಮಣ ಮನೆ ಹಿಂದ್ಗಡೆ ಹೋದ. ತೋಟದಲ್ಲಿ ಯಾವುದೇ ಹಣ್ಣುಗಳು ಕೂಡ ಇಲ್ಲ. ಅವನಿಗೆ ಏನ್ ಮಾಡುದು ಅಂತ ಸ್ವಲ್ಪನೂ ಅರ್ಥನೇ ಆಗ್ಲಿಲ್ಲ. ಆವಾಗ ಅವನು ಅಲ್ಲೇ ಇದ್ದ ಹುಲ್ಲನ್ನ ನೋಡ್ದ. ತಕ್ಷಣ ಆ ಹುಲ್ಲನ್ನ ಒಂದು ತಟ್ಟೆಯಲ್ಲಿ ಹಾಕಿ ತಗೊಂಡ್ ಬಂದು ಬ್ರಾಹ್ಮಣನಿಗೆ ಅದನ್ನ ಕೊಟ್ಟ. ನೋಡಿ ಮಹಾಶ್ರಯ, ನನ್ನ ಜೊತೆ ಕೇವಲ ಇದು ಮಾತ್ರ ಇದೆ. ಇದನ್ನು ಕಡಿಮೆ ಅಂತ ತಿಳ್ಕೋಬೇಡಿ. ಈ ಗರಿಕೆ ಹುಲ್ಲು ಅಮೃತಕ್ಕೆ ಸಮಾನವಾದದ್ದು. ಇದು ಪವಿತ್ರದ ಸೂಚನೆ. ನಾನು ಕೇವಲ ಇದನ್ನು ಮಾತ್ರ ಕೊಡಲು ಸಾಧ್ಯ. ದಯವಿಟ್ಟು ಇದನ್ನು ಸ್ವೀಕರಿಸಿ. ಹಾಗೆ ಅವನು ಹೇಳಿದಾಗ ಬಡ ಬ್ರಾಹ್ಮಣನ ರೂಪದಲ್ಲಿದ್ದ ಗಣೇಶ ಅವನ ನಿಜವಾದ ಸ್ವರೂಪಕ್ಕೆ ಬದಲಾದ. ಆವಾಗ ಅಲ್ಲಿಗೆ ಬಂದಿರುವ ಗಣೇಶನನ್ನು ನೋಡಿ ಅವರಿಬ್ರು ಕೂಡ ತುಂಬಾನೇ ಸಂತೋಷಪಟ್ರು. ಸ್ವಾಮಿ, ನೀವಾ? ನನ್ನ ಪರೀಕ್ಷೆ ಮಾಡಲು ಇಷ್ಟು ದೂರ ಬಂದಿದ್ದೀರಾ ಸ್ವಾಮಿ? ಈ ಭೂಲೋಕದಲ್ಲಿ ಎಷ್ಟು ಜನರು ಭಕ್ತರಿದ್ದಾರೆ, ಹಣವುಳ್ಳವರು ಇದ್ದಾರೆ. ಆದರೆ ದಯೆ ಕರುಣೆ ಇರುವವರು ಕೇವಲ ಸ್ವಲ್ಪ ಮಂದಿ ಮಾತ್ರ ಇದ್ದಾರೆ. ಬಡ ಬ್ರಾಹ್ಮಣನಾದ ನೀನು ಈ ಗರಿಕೆ ಹುಲ್ಲನ್ನು ಕೊಟ್ಟು ನನ್ನನ್ನು ಸಂತೋಷಪಡಿಸಿದ್ದೀಯ. ಇಂದಿನಿಂದ ನನ್ನ ಪೂಜೆಗೆ ಈ ಗರಿಕೆ ಹುಲ್ಲು ಪ್ರಸಿದ್ಧವಾಗುತ್ತೆ.